ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಯಾರಿಗಾದ್ರೂ ಮದುವೆ ತುಂಬಾ ನಿಧಾನ ಆಗ್ತಾ ಇದೆ ಅಂತ ಅನ್ನೋರು, ಅಂದರೆ ಕಂಕಣ ಭಾಗ್ಯ ಇನ್ನೂ ಕೂಡಿ ಬಂದಿಲ್ಲ ಅಂತ ಅನ್ನೋರಿಗೆ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಬನ್ನಿ ಇವಾಗ ಅತಿ ಮುಖ್ಯವಾದ ಈ ಒಂದು ಉಪಯುಕ್ತ ಮಾಹಿತಿನ ತಿಳ್ಕೊಳ್ಳೋಣ. ಕೆಲವೊಂದು ದೋಷಗಳ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಮಂಗಳವಾರ ತುಂಬಾ ಶ್ರೇಷ್ಠವಾದದ್ದು. ನಮ್ಮ ಮನೆಯಲ್ಲಿ ಇರುವಂಥ ತುಳಸಿ ಗಿಡದ ಮಣ್ಣಿನಿಂದ ಪ್ರತಿ ಮಂಗಳವಾರ ಈ ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ ಗಂಡಸರು ಬೇರೆ ಹೆಂಗಸರ ಸಹವಾಸ ಮಾಡೋದನ್ನು, ಅಂದರೆ ಸ್ತ್ರೀ ಸಹವಾಸ ಮಾಡೋದನ್ನು ಕೂಡ ಬಿಡಿಸ್ಬೋದು. ಇನ್ನು ಸಾಲದ ಹಣವನ್ನು ವಾಪಸ್ ಮಾಡೋದಕ್ಕೂ ಕೂಡ ತುಂಬಾ ಶ್ರೇಷ್ಠವಾದ ದಿನ ಈ ಮಂಗಳವಾರದ ದಿನ. ಸಾಲದ ಹಣವನ್ನು ಮಂಗಳವಾರ ದಿನ ವಾಪಸ್ ಮಾಡೋದ್ರಿಂದ ಸಾಲ ಬೇಗನೆ ಕ್ಲಿಯರ್ ಆಗುತ್ತೆ. ಇನ್ನು ಅಡ ಇಟ್ಟಿರುವಂಥ ಒಡವೆ ಕೂಡ ಅಷ್ಟೇ ಮಂಗಳವಾರ ಬಿಡಿಸ್ಕೊಂಡು ತರೋದ್ರಿಂದ ಮತ್ತೆ ನಾವು ಒಡವೆನ ಅಡ ಇಡುವಂಥ ಪರಿಸ್ಥಿತಿ ಬರೋದಿಲ್ಲ. ಒಟ್ಟಿನಲ್ಲಿ ಮಂಗಳವಾರ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಕೆಲವರು ಮಂಗಳವಾರ ಒಳ್ಳೆ ದಿನ ಅಲ್ಲ ಅಂತ ಹೇಳ್ತಾರೆ, ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ. ಆದರೆ ದೋಷ ಪರಿಹಾರಕ್ಕೋಸ್ಕರ ನೀವು ಮಂಗಳವಾರ ದಿನ ಶುರು ಮಾಡ್ಬೋದು. ಇನ್ನು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಮಂಗಳವಾರ, ಗುರುವಾರ, ಭಾನುವಾರ ಪೂಜೆ ಮಾಡೋದು ಕೂಡ ಒಳ್ಳೆಯದೇ. ಇನ್ನು ಕಾಮಾಕ್ಷಿ ದೀಪದ ಆರಾಧನೆ ಕೂಡ ಮಂಗಳವಾರ ದಿನದಂದು ಶುರು ಮಾಡ್ಬೋದು. ಆದರೆ ಕಾಮಾಕ್ಷಿ ದೀಪನ ತೊಗೊಂಡು ಬರುವಾಗ ಲಾಭ ನಷ್ಟನ ಎಣಿಸ್ಕೊಂಡು ತೊಗೊಂಡು ಬರಬೇಕು. ಮಂಗಳವಾರ ದಿನದಲ್ಲಿ 6 ಮಂಗಳವಾರ ನಾವು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ದೀಪಗಳನ್ನು ಹಚ್ಚುವಂಥ ವ್ರತ ಕೂಡ ಮಾಡ್ಬೋದು. ತುಂಬ ಜನಕ್ಕೆ ಜಾತಕದಲ್ಲಿ ಇರುವಂಥ ದೋಷಗಳು ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಹೆಚ್ಚಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಆರಾಧನೆ ಮಾಡೋದ್ರಿಂದ ಜಾತಕದಲ್ಲಿ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಭೂಮಿಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ. ನಾವು ದೀಪದ ಕೆಳಗೆ ತೊಗರಿ ಬೇಳೆನ ಇಟ್ಬಿಟ್ಟು ಅದ್ರ ಮೇಲೆ ದೀಪನ ಹಚ್ಚಬೇಕು. ಅಂದರೆ 6 ತುಪ್ಪದ ದೀಪಗಳನ್ನು ಹಚ್ಚಬೇಕು. 6 ಬಾಳೆಹಣ್ಣನ್ನು ಎಲೆ ಅಡಿಕೆ ಅದ್ರ ಮೇಲೆ 6 ಬಾಳೆಹಣ್ಣನ್ನು ಇಟ್ಬಿಟ್ಟು ದೀಪ ಹಚ್ಚಿ ಅದನ್ನು ನೀವು ದೇವಸ್ಥಾನದಲ್ಲಿಟ್ಟು ಬರಬೇಕು. ಅಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟು ಬರಬೇಕು. ಈ ರೀತಿ ಮಾಡೋದ್ರಿಂದ ಕುಜದೋಷ ಇದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಯಾರಿಗಾದ್ರೂ ಮದುವೆ ತುಂಬಾ ನಿಧಾನ ಆಗ್ತಾ ಇದೆ ಅಂತ ಅನ್ನೋರು, ಅಂದರೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತ ಅನ್ನೋರು ಈ ರೀತಿ ತೊಗರಿ ಬೇಳೆನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾನ ಕೊಡಬೇಕು. ಅದನ್ನು ನಾವು ಈ ರೀತಿ ದೀಪ ಹಚ್ಬಿಟ್ಟು ಅದನ್ನು ನಾವು ಅಲ್ಲೇ ಇಟ್ಟು ಬರೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ಅಂದರೆ ಮದುವೆ ಆಗದೆ ಇರೋರು, ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂತ ಅನ್ನೋರು, ಅಂದರೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆನೇ ಇಲ್ಲ ಅಂತ ಅನ್ನೋರು ಕೂಡ ಈ ರೀತಿ ಹೆಚ್ಚಾಗಿ ಮಂಗಳವಾರ ದಿನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಆರಾಧನೆ ಮಾಡೋದ್ರಿಂದ, ಅಲ್ಲಿ ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅವರ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. 6 ದೀಪ ಹಚ್ಚೋದಕ್ಕಾಗಲ್ಲ ಅಂತ ಅನ್ನೋರು ಪ್ರತಿ ವಾರ 2 ದೀಪ ಬೇಕಾದರೂ ದೀಪ ಹಚ್ಬೋದು. ಅಂದರೆ 6 ಮಂಗಳವಾರ ಮಾತ್ರ ಮಾಡಲೇಬೇಕು. ಮಧ್ಯದಲ್ಲಿ ನಿಮ್ಗೇನಾದರೂ ಮಂತ್ಲಿ ಪ್ರಾಬ್ಲಮ್ ಏನಾದರೂ ಬಂದರೆ ಆಗ ಆ ವಾರ ಸ್ಕಿಪ್ ಮಾಡಿಬಿಟ್ಟು ಮುಂದಿನ ವಾರದಿಂದ ಮಾಡ್ಬೋದು. ಮತ್ತು ಈ ದಿನ ಅಂದರೆ ಮಂಗಳವಾರ ದಿನ ನಾನ್ ವೆಜ್ಜನ್ನು ತಿನ್ನಬಾರ್ದು. ಇದ್ರ ಜೊತೆ ಮಂಗಳವಾರ ಮನೆಯಲ್ಲಿ ಮದುವೆ ಆದಂಥ ದಂಪತಿಗಳು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ನೀವು ವ್ರತ ಮಾಡುವಾಗ ಮಾತ್ರ ಅಂತ ಅಲ್ಲ, ಬೇರೆ ದಿನಗಳಲ್ಲೂ ಅಷ್ಟೇ. ಅಂದರೆ ಹುಣ್ಣಿಮೆ, ಅಮಾವಾಸ್ಯೆ, ಮಂಗಳವಾರ ಇಂತಹ ದಿನಗಳಲ್ಲಿ ಆದಷ್ಟು ಬ್ರಹ್ಮಚರ್ಯ ಪಾಲಿಸೋದು ನಿಮ್ಮ ಮನೆಯ ಒಂದು ಸಮೃದ್ಧಿ ಮತ್ತು ಏಳಿಗೆಗೆ ತುಂಬಾ ಒಳ್ಳೆಯದಾಗುತ್ತೆ. ಹೀಗಾಗಿ ಎಂಥ ಸಮಸ್ಯೆಗಳಿಗೆ ಬೇಕಾದರೂ ನೀವು ಈ ರೀತಿ ಮಂಗಳವಾರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ತುಪ್ಪದ ದೀಪಗಳನ್ನು ಹಚ್ಬೋದು. ತೊಗರಿ ಬೇಳೆಯನ್ನು ದಾನ ಕೊಡ್ಬೋದು. ನಿಮ್ಮ ಮಕ್ಕಳ ವಿಚಾರಕ್ಕೆ ಆದರೂ ಆಗಿರ್ಬೋದು, ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಅದು ಕೂಡ ಅಷ್ಟೇ. ಏನೇ ದೋಷ ಇದ್ದರೂ ಈ ಸಲ ಏನಾಗುತ್ತೆ ಅಂದರೆ ಅದು ನಮ್ಮ ಕೈ ಹಿಡಿಯೋದೇ ಇಲ್ಲ. ಹಾಗಾಗಿ ಈ ರೀತಿ ನೀವು ಪ್ರಾರ್ಥನೆ ಮಾಡಿಕೊಂಡು 6 ಮಂಗಳವಾರ ಶುರು ಮಾಡ್ಕೋಬೇಕು. ಪ್ರತಿಯೊಬ್ಬರು ಮನೆಯಲ್ಲೂ ತುಳಸಿ ಗಿಡ ಅಂತೂ ಇಟ್ಕೊಂಡಿರ್ತೀರ. ಪ್ರತಿದಿನ ಮಡಿಯಾಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ತುಳಸಿ ಮುಂದೆ ತುಪ್ಪದ ದೀಪನ ಅಂಟಿಸ್ಬೇಕು. ತುಂಬ ಚೆನ್ನಾಗಿ ನಾವು ಪೂಜೆನ ಮಾಡ್ತಾ ಇರ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಪ್ರತಿ ಮಂಗಳವಾರ ನಾವು ತುಳಸಿ ಮುಂದೆ ತುಪ್ಪದ ದೀಪನ ಹಚ್ಚಿ ತುಳಸಿ ಪೂಜೆಯನ್ನು ಮಾಡಿ ತುಳಸಿಯ ಮಣ್ಣನ್ನು ನಾವು ಹಣೆಗೆ ಹಚ್ಕೋಬೇಕು. ಹೆಂಗಸರೇ ಆಗಿರ್ಬೋದು, ಗಂಡಸರೇ ಆಗಿರ್ಬೋದು, ಯಾರಾದರೂ ಪರವಾಗಿಲ್ಲ. ಇದು ಎಷ್ಟು ಒಳ್ಳೆಯದು ಅಂದರೆ ಹೊರಗಡೆ ಹೋಗೋರಿಗೆ ಅವ್ರದ್ದೇ ಆದ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಆವತ್ತು ತುಂಬ ಚೆನ್ನಾಗಿ ಆಗಬೇಕು. ಅಷ್ಟೇ ಅಲ್ಲ, ಯಾವುದಾದ್ರೂ ದೂರದ ಪ್ರಯಾಣಕ್ಕೆ ಹೋಗುವಾಗಲೂ ಅಷ್ಟೇ ತುಳಸಿಗೆ ನಮಸ್ಕಾರ ಮಾಡಿಕೊಂಡು ತುಳಸಿ ಬುಡದಲ್ಲಿರುವಂಥ ಮಣ್ಣನ್ನು ಹಣೆಗೆ ಹಚ್ಕೊಂಡು ಹೋಗಬೇಕು. ತುಂಬ ಜನ ಹೆಣ್ಮಕ್ಳೇ ಆಗಿರ್ಬೋದು, ಗಂಡ್ಮಕ್ಳೇ ಆಗಿರ್ಬೋದು, ಸ್ಕೂಲ್ ಹೋಗೋ ಮಕ್ಕಳೇ ಆಗಿರ್ಬೋದು, ಹಣೆಗೆ ಕುಂಕುಮವನ್ನು ಇಡೋದೇ ಇಲ್ಲ.
ನಮ್ಮ ಎರಡು ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾ ಚಕ್ರ ಇರೋದು. ಇಲ್ಲಿ ನಾವು ಕುಂಕುಮ ಹಚ್ಚೋದ್ರಿಂದ ಯಾವುದೇ ಒಂದು ಕೆಟ್ಟ ಆಕರ್ಷಣೆಗೆ ಒಳಗಾಗೋದಿಲ್ಲ. ನಾವು ಒಬ್ಬರು ಕಣ್ಣನ್ನು ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವ್ರಿಗೆ ಆಕರ್ಷಣೆ ಆಗೋದು ಸಹಜನೇ. ಇದೇ ರೀತಿ ವಯಸ್ಸಿಗೆ ಬಂದಿರುವಂಥ ಮಕ್ಕಳೇ ಆಗಿರ್ಬೋದು, ಮದುವೆ ಆಗಿರುವಂಥ ಗಂಡು ಹೆಣ್ಣು ಯಾರೇ ಆಗಿರ್ಬೋದು, ಕೆಲವೊಂದು ಆಕರ್ಷಣೆಗಳಿಗೆ ತುಂಬ ಬೇಗನೆ ಒಳಗಾಗ್ತಾರೆ. ಕಾಲೇಜ್ಗೆ ಹೋಗೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ಈಗಂತೂ ಯಾರೂ ಕೂಡ ಬೊಟ್ಟನ್ನೇ ಇಡೋದಿಲ್ಲ. ಯಾಕಂದರೆ ಅದೆಲ್ಲ ಇಡಬಾರ್ದು, ಸ್ಕೂಲ್ನಲ್ಲಿ ಅಲೋ ಇರೋದಿಲ್ಲ. ಕಾಲೇಜ್ನಲ್ಲಿ ಬೈತಾರೆ. ಕೆಲವು ಮಕ್ಕಳು ಅವ್ರು ಹಾಕೋ ಡ್ರೆಸ್ಗೂ ಕುಂಕುಮಕ್ಕೂ ಸೆಟ್ ಆಗೋದಿಲ್ಲ ಅಂತ ಹೇಳಿ ಇಡೋದೇ ಇಲ್ಲ. ಆದರೆ ಏನೇ ಆದರೂ ಸರಿ, ಮನೆಯಲ್ಲಿ ತಂದೆ ತಾಯಿ ಅದನ್ನು ಬೈದು ಸ್ವಲ್ಪ ಆದರೂ ಇಟ್ಕೊಂಡು ಹೋಗೋದಕ್ಕೆ ಹೇಳ್ಕೊಡ್ಬೇಕು. ಇದರಿಂದ ಖಂಡಿತವಾಗಿ ಬೇರೆ ಬೇರೆ ರೀತಿಯ ಆಕರ್ಷಣೆಗೆ ಒಳಗಾಗೋದಿಲ್ಲ. ಯಾರೇ ಆಗಲಿ ಇಬ್ಬರು ವ್ಯಕ್ತಿಗಳು ಮಾತಾಡುವಾಗ ಒಬ್ಬರು ಕಣ್ಣನ್ನು ಒಬ್ಬರು ನೋಡಿ ಮಾತಾಡ್ತಾ ಇರುವಾಗ ಖಂಡಿತವಾಗ್ಲೂ ಒಬ್ರಿಗೆ ಆಕರ್ಷಣೆ ಆಗುವುದು ಸಹಜ. ಹಣೆಯಲ್ಲಿ ಕುಂಕುಮ ಇಟ್ಟಿದ್ರೆ ದೃಷ್ಟಿ ನೋಟ ಏನಾಗುತ್ತೆ ಅಂತ ಅಂದರೆ ಅದು ಹಾಗೆ ಆ ಕುಂಕುಮ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಹಾಗಾಗಿ ಇಂಥ ಒಂದು ಆಕರ್ಷಣೆಗಳನ್ನು ತಪ್ಪಿಸ್ಬೋದು. ಇನ್ನು ಪರಸ್ತ್ರೀ ಸಹವಾಸ ಮಾಡಿದ್ರೆ ಗಂಡಸರು ಅದನ್ನು ಹೇಗೆ ಬಿಡಿಸೋದು ಅಂತಂದರೆ, ಮಂಗಳವಾರ ಈ ರೀತಿ ತುಳಸಿ ಪೂಜೆನ ಮಾಡಿಬಿಟ್ಟು ಮನೆಯಲ್ಲಿ ಅಷ್ಟೇ ಗಂಡ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ಆ ಪೂಜೆಗೆ ಆ ದಿನ ತುಳಸಿಯನ್ನು ಉಪಯೋಗಿಸ್ಕೋಬೇಕು. ಆ ಒಂದು ತುಳಸಿಯನ್ನು ಅವರ ಶರ್ಟ್ ಜೇಬ್ನಲ್ಲಿ ಇಡಬೇಕು. ಯಾವಾಗಲೂ ಎಡಭಾಗದಲ್ಲಿ ಶರ್ಟು ಜೇಬಿರುತ್ತೆ ಅಲ್ವಾ, ಪ್ಯಾಕೆಟ್ ಇರುತ್ತೆ, ಅಲ್ಲಿಗೆ ಆ ಒಂದು ತುಳಸಿ ದಳವನ್ನು ಹಾಕಿ ಕಳಿಸ್ಬೇಕು. ಮತ್ತು ಆದರೆ ಸಾಧ್ಯವಾದರೆ ಅವರು ನಂಬೋ ರೀತಿನಲ್ಲಿದ್ದರೆ ತುಳಸಿಗೆ ನಮಸ್ಕಾರವನ್ನು ಮಾಡಿಕೊಂಡು ತುಳಸಿ ಬುಡದ ಮಣ್ಣನ್ನು ಹಣೆಗೆ ಹಚ್ಕೊಂಡು ಹೊರಗಡೆ ಹೋಗೋದ್ರಿಂದ ಖಂಡಿತವಾಗ್ಲೂ ಇಂಥ ಆಕರ್ಷಣೆಗಳಿಗೆ ಒಳಗಾಗೋದಿಲ್ಲ. ಅಕಸ್ಮಾತ್ ಅಂತಹ ಸಹವಾಸಕ್ಕೆ ಹೋದರೂ ಕೂಡ ಖಂಡಿತ ಅಲ್ಲಿ ಹೆಚ್ಚು ಹೊತ್ತು ಉಳ್ಕೊಳ್ಳೋದಕ್ಕೂ ಕೂಡ ಮನಸ್ಸು ಆಗೋದಿಲ್ಲ. ಎಷ್ಟು ಬೇಗ ಇಲ್ಲಿಂದ ಹೊರಗಡೆ ಹೋಗ್ತೀನೋ ಅಂತ ಅನಿಸ್ತಾ ಇರುತ್ತೆ ಅವ್ರಿಗೆ. ಶರ್ಟ್ ಜೇಬ್ನಲ್ಲಿ ತುಳಸಿ ದಳವನ್ನು ಹಾಕೋದ್ರಿಂದ ಅವರ ಮನಸ್ಸು ಚಂಚಲ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಶರ್ಟ್ ಜೇಬ್ನಲ್ಲಿ ತುಳಸಿ ದಳವನ್ನು ಹಾಕಬೇಕು. ಯಾಕೆ ಈ ತುಳಸಿಗೆ ಇಷ್ಟೊಂದು ಪವರ್ ಇದೆ ಅಂತ ಅಂದರೆ, ನೀವು ಕೃಷ್ಣನ ತುಲಭಾರದ ಕಥೆಯನ್ನು ಕೇಳಿರ್ತೀರ. ಆ ಕತೆ ಕೇಳಿದ್ರೆ ತುಳಸಿಯ ಒಂದು ಪವರ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸತ್ಯಭಾಮಿಯ ಸಹಿತವಾಗಿ ಎಲ್ಲ ಹೆಂಡತಿಯರು ತಮ್ಮಲ್ಲಿರುವಂಥ ಚಿನ್ನ ಆಭರಣಗಳನ್ನು ಹಾಕಿದ್ರು ಕೃಷ್ಣನ ಒಂದೇ ಸಮವಾಗಿ ತೂಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ರುಕ್ಮಿಣಿ ತುಂಬ ಭಕ್ತಿಯಿಂದ ಪ್ರೀತಿಯಿಂದ ಒಂದೇ ಒಂದು ತುಳಸಿ ದಳವನ್ನು ತಗೊಂಡು ಬಂದು ಇಟ್ಟಿದ ತಕ್ಷಣ ಕೃಷ್ಣ ಕೂತಿದಂಥ ತಕ್ಕಡಿ ಮೇಲೆ ಎದ್ದು ಬಿಡುತ್ತೆ. ಹಾಗಾಗಿ ತುಳಸಿಗೆ ಅಷ್ಟೊಂದು ಶಕ್ತಿ ಇದೆ. ನಾವು ಭಕ್ತಿಯಿಂದ ಒಂದೇ ಮನಸ್ಸಿನಿಂದ ಸಂಪೂರ್ಣ ನಂಬಿಕೆಯಿಂದ ಈ ಕೆಲಸವನ್ನು ಮಾಡಬೇಕು. ಖಂಡಿತವಾಗ್ಲೂ ಅವರು ಬದಲಾಗ್ತಾರೆ. ನಿಮ್ಮ ಇಷ್ಟದಾಗೆ ಅವರು ಜೀವನವನ್ನು ನಡೆಸ್ತಾರೆ. ನೀವು ಪ್ರತಿ ವಾರ ಪೂಜೆ ಮಾಡುವಾಗಲೂ ಕೂಡ ಅಷ್ಟೇ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಜೊತೆ ತುಂಬಾ ಖುಷಿಯಿಂದ ಸಂತೋಷದಿಂದ ಇರ್ತೀರ. ನಮಗೆ ಇಂಥ ಒಂದು ಜೀವನ ಕೊಟ್ಟಿದ್ದಕ್ಕೆ ನಿನಗೆ ಕೃತಜ್ಞತೆಗಳು ತಾಯಿ ಅಂತ ಪ್ರತಿದಿನ ನಾವು ಪಾಸಿಟಿವ್ ಆಗಿ ನೆನೆಸ್ಕೊಂಡು ತುಳಸಿ ಮುಂದೆ ತುಪ್ಪದ ದೀಪ ಹಚ್ಬಿಟ್ಟು ತುಳಸಿ ಮಣ್ಣನ್ನು ಅವರ ಹಣೆಗೆ ಹಚ್ಚಬೇಕು. ಮೊದಲು ಯಾರೂ ಕೂಡ ನಂಬೋದಿಲ್ಲ. ಅಕಸ್ಮಾತಾಗಿ ಅವರು ತುಳಸಿ ಮಣ್ಣನ್ನು ಇಟ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ ಅಂತಂದರೆ ತುಳಸಿ ದಳನಾದರೂ ಅವರ ಜೇಬ್ನಲ್ಲಿ ಇಟ್ಬಿಟ್ಟು ಅವರು ಹೊರಗಡೆ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡಿಬಿಟ್ಟು ತುಳಸಿ ದಳಗಳನ್ನು ಅವರ ಜೇಬ್ನಲ್ಲಿ ಇಟ್ಟು ಅವರನ್ನು ಹೊರಗಡೆ ಕಳಿಸ್ಬೇಕು. ಅವರಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ ಅಂತ ನಿಮಗೆ ಸಂಪೂರ್ಣವಾಗಿ ನಂಬಿಕೆ ಬರೋವರೆಗೂ ಕೂಡ ನೀವು ಇದೇ ರೀತಿಯೇ ಮಾಡಬೇಕು. ಆ ನಂತರ ಆ ಬಟ್ಟೆನ ನೀವು ವಾಶ್ ಮಾಡುವಾಗ ಜೇಬ್ನಲ್ಲಿರುವಂಥ ಒಣಗಿರುವಂಥ ತುಳಸಿನ ತೆಗೆದ್ಬಿಟ್ಟು ಯಾವುದಾದ್ರೂ ಗಿಡಕ್ಕೇನೆ ಹಾಕಬೇಕು. ಅಲ್ಲಿ ಇಲ್ಲಿ ಬಿಸಾಕಬೇಡಿ. ಈ ರೀತಿ ಹೆಣ್ಮಕ್ಳು ಕೂಡ ಹಣೆಗೆ ತುಳಸಿ ಮಣ್ಣನ್ನು ಕೂಡ ಪ್ರತಿ ಮಂಗಳವಾರ ಪೂಜೆ ಮಾಡಿಬಿಟ್ಟು ಆಮೇಲೆ ಹಚ್ಕೊಳ್ಳೋದ್ರಿಂದ ಬೇರೆಯವರ ಕೆಟ್ಟ ದೃಷ್ಟಿ ಕೂಡ ನಮ್ಮ ಮೇಲೂ ಕೂಡ ಬೀಳೋದಿಲ್ಲ. ಇದು ತುಂಬಾ ಸರಳವಾದಂತಹ ವಿಧಾನ. ಯಾರಿಗೆಲ್ಲ ಇಂತಹ ಸಮಸ್ಯೆಗಳು ಇರೋರು ಖಂಡಿತವಾಗ್ಲೂ ಇದೇ ಮಂಗಳವಾರ ದಿನದಿಂದ ಪ್ರಾರಂಭ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಈ ರೀತಿ ಪೂಜೆಗಳನ್ನು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ದೋಷಗಳು ಸಮಸ್ಯೆಗಳು ನಿವಾರಣೆ ಆಗಿಬಿಡುತ್ತೆ. ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.